ಯಾವುದು ಚೇಂಜಸ್ ಇಲ್ಲ. ಕೆಲವು ಆಫೀಸ್ ಬೇರರ್ಸ್ನ ಆ್ಯಡ್ ಮಾಡ್ತಾರೆ, ಕೆಲವು DCC ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ. ಮಿಕ್ಕಿದ್ದ ನನ್ನ ಹತ್ರ ಯಾರು ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಏನು ಹೇಳಿ? ಅದು ಬರ್ತಾರೆ 17ನೇ ತಾರೀಕಿನ ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲಿಗೆ ಬರ್ತಾರೆ, 17th ಇಲ್ಲಿಗೆ ಬರ್ತಾರೆ. ನನಗೆ ಅದು ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸೀರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಓದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋಲ್ಲ. ನನಗೆ ಚಾಮರಾಜನಗರನೂ ಒಂದೇ, ಬೀದರು ಒಂದೇ, ಗುಲ್ಬರ್ಗನೂ ಒಂದೇ. ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ನಮ್ಮ ಭೂಮಿ ಬೆಲೆ ಕಡಿಮೆ ಇದೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದು. ನಾವು ನಾನು ಯಾವುದು ಕೊಟ್ಟಿಲ್ಲ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲಪ್ಪ. ನನಗೇನ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಂತ ಯಾರು. ನಿಮ್ಗೇನೋ ಮಾಹಿತಿ ಇರಬೇಕು, ನನಗೆ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನೋ ಮಾಹಿತಿ ಇದ್ರೆ ಹೇಳಿ ನನಗೆ. ನೋಡಪ್ಪ, ನಾನು ಯಾವತ್ತು ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ಲೋ. ನಾನು ಇನ್ಕ್ಲೂಡಿಂಗ್ ನಾಮಿನೇಷನ್ ಕೋಟಾ ಇದ್ದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಹರ್ರಿ ಇರ್ತಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋದು ನಾನು. ದಟ್ ಈಸ್ ಮೈ ಫರ್ಮ್ ಬಿಲೀವ್ ಅಂಡ್ ಸ್ಟ್ಯಾಂಡ್. ಯಾರು ಹೇಳಿದ್ರಿ? ನಾವೆಲ್ಲ ಒಳಗಡೆ ಮೀಟಿಂಗ್ ಅಲ್ಲಿ ಮಾತಾಡಿದ್ರಿ. ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡೋದು, ಅದನ್ನೆಲ್ಲ ಲೈವ್ ತೋರ್ಸಕ್ಕಾಗ್ತದ? CM ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ರೀ, ನಾವು ಮಾತಾಡೋಕ್ಕಾಗ್ತದೆ? ಅದ್ರ ಆ ಕರೆದಿದ್ದ ಮೀಟಿಂಗ್ನ ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ. ಮೂವ್ ಮಾಡಿರೋರು ಒಳಗಡೆ ಇದ್ದಂಥವ್ರು ಕೆಲವರು ಬಂದು ಅದನ್ನು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು, ಸಾಮಾನ್ಯಕ್ಕೆ ಕೊಡಬೇಕು. ಕೆಲವು ACC ಮೆಂಬರ್ಸು, ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟು, ಒಂದು 4-5 ಜನಕ್ಕೆ ಅವಕಾಶ ಕೊಟ್ಟು. ನಮ್ಮ ರಾಜ್ಯದಲ್ಲಿ ವೀರಪ್ಪ ಮೊಯ್ಲಿಯವರು ಮಾತಾಡಿದ್ರು ಒಳಗಡೆ, ಎಲ್ಲರೂ ಒಳಗಡೆ ಮಾತಾಡಿದವರು ಇದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳ ಮೇಲೆ ಒಂದು ಹೊಸ ಆರೋಪ ಬಂದಿದೆ. ಹಿಂದೆ CM ಆಗಿದ್ದಾಗ ಕೆಲವು ಗಣಿ ಗುತ್ತಿಗೆಗಳನ್ನ ರಿನ್ಯೂವಲ್ ಮಾಡಬೇಕಾದ್ರೆ ಸಾಕಷ್ಟು ವೈಲೇಷನ್ ಮಾಡಿದ್ದಾರೆ ನೋಡಪ್ಪ, ಅವೆಲ್ಲ ಸುಮ್ಮನೆ ಪೊಲಿಟಿಕಲಿ ರಾಜಕೀಯದ ಆರೋಪಗಳನ್ನ ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೋದು ಅಷ್ಟೇ. ಯಾವುದ್ರಲ್ಲಿ ಯಾವ ಸತ್ಯನೂ ಇಲ್ಲ, ಏನಿಲ್ಲ. ಯಾವುದೇ ಕಾನೂನು ಚೌಕಟ್ಟು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಷಲಿ ಆನ್ ಲೀಸಸ್. ನನಗೆ ಗೊತ್ತಿದ್ದಂಗೆ ಹಿಂದೆ ಎಲ್ಲ ಗಲಾಟೆಗಳಾದ್ಮೇಲೆ ಕೊನೆಗೆ ಬಡ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯುತವಾಗಿ ಅವ್ರ ಕೆಲಸನ ಅವ್ರು ನಿರ್ವಹಿಸಿರ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ಜಲ್ದಿ ಆಗ್ತದೋ ಅಷ್ಟು ಜಲ್ದಿ ಎಲ್ಲ ಮಾಡಿ. ಥ್ಯಾಂಕ್ ಯು. ಲಾರಿ ಯಾವಾಗ ಬೇಕು ಕೇಳಿ ಕಳ್ಸಿಕೊಡೋಣ.